ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ವಿತೌಟ್ ಕುಚ್ಚು ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. 6 ಎಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಹಾಕ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 6 ಎಳೆ ದಾರನ ಈ ಥರ ಟೈಟಾಗಿ ಬೆರಳಿಗೆ ಸುತ್ಕೋಬೇಕು. ಆವಾಗ ಆರ್ಚು ಯಾವುದೇ ಕಾರಣಕ್ಕೂ ಲೂಸಾಗಿ ಬರೋದಿಲ್ಲ. ನೋಡಿ, ಈ ಥರ ಲೂಸಾಗಿ ಬಿಟ್ಕೊಂಡ್ರೆ ಆರ್ಚ್ ಹಾಗೆ ಚೈನ್ಗಳು ಲೂಸಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಟೈಟಾಗಿ ಬೆರಳಿಗೆ ಸುತ್ಕೊಂಡಿರಬೇಕು ಯಾವಾಗಲೂ ಡಿಸೈನ್ ಹಾಕುವಾಗ. ಓಕೆ, ನೋಡಿ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 1 2 ಚೈನ್ಸ್ಗಳನ್ನು ಹಾಕ್ತೀನಿ. 2 ಚೈನ್ಗಳನ್ನು ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಚೈನ್ ಇದೆಯಲ್ಲ, ಅದನ್ನು ನಾನು ಡಬಲ್ ಕ್ರೋಶೆ ಕಂಬ ಅಂತ ಕೌಂಟ್ ಮಾಡಿಕೊಂಡು 4 ಕಂಬ ಆಯಿತು ಇವಾಗ. ಅದಾದಮೇಲೆ 3 ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ಸ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬಗಳು ಪಕ್ಕದಲ್ಲೇ ಬರಲಿ, ಹಾಗೆ ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ಕೋಬೇಕು. ಪಕ್ಕದಲ್ಲೇ ನೀಡಲ್ನ ಚುಚ್ಚಿ ದಾರನ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ. 3ನೇ ಡಬಲ್ ಕ್ರೋಶೆ ಕಂಬ, ಇದು 4ನೇ ಕಂಬ. ಇಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತಿದ್ದೀನಿ. ಓಕೆ, ನೋಡಿ, 4 ಕಂಬ ಕಂಪ್ಲೀಟ್ ಆಯಿತು. ಇಲ್ಲಿಂದ 3 ಚೈನ್ ಹಾಕ್ತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೇಟಾಗಿಟ್ಟು ನೀಡಲ್ನ ಚುಚ್ಚಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಈ ಡಿಸೈನ್ ಪೂರ್ತಿ ನಾನು ಡಬಲ್ ಕ್ರೋಶೆ ಕಂಬಗಳನ್ನೇ ಮಾಡ್ಕೊತಿದ್ದೀನಿ. ಎಲ್ಲೂ ನಾನು ತ್ರಿಬಲ್ ಕ್ರೋಶೆ ಕಂಬನ ಯೂಸ್ ಮಾಡಿಲ್ಲ. 2 ಸ್ಟೆಪ್ಪಲ್ಲಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ಪು. ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದು. ಲಾಸ್ಟ್ವರೆಗೂ ಇದೇ ಥರ ಮಾಡ್ತಾ ಹೋಗಬೇಕು. 4 ಕಂಬ 3 ಚೈನ್ಸು, 4 ಕಂಬ 3 ಚೈನ್ಸು. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ. 3 ಚೈನ್ಸು 4 ಕಂಬ. ಲಾಸ್ಟಲ್ಲಿ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟು ಸೆಕೆಂಡ್ ಸ್ಟೆಪ್ಗೆ ಥ್ರೆಡ್ ಕಲರನ್ನು ನಾನು ಚೇಂಜ್ ಮಾಡ್ಕೋತೀನಿ. ಈ ಕಲರ್ ತೊಗೊಂಡಿದ್ದೀನಿ, ಲೈಟ್ ಪಿಂಕ್ ಕಲರು. ಸ್ಟಾರ್ಟಿಂಗಲ್ಲಿ ಇಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಲ್ಲಿ ಈ ದಾರನ ಈ ಥರ ತಗೊಂಡು ನಾರ್ಮಲ್ಲಾಗಿ 2 ಗಂಟನ್ನು ಹಾಕ್ತೀನಿ. ನಾರ್ಮಲ್ ಗಂಟು ಹಾಕ್ತೀವಲ್ಲ ಆ ಥರ 2 ನಾಟ್ಸ್, 2 ಗಂಟುಗಳನ್ನು ಹಾಕಿ, 2 ಅಥವಾ 3 ಬಿಚ್ಕೊಳ್ಳದೆ ಇದ್ದರೆ ಸಾಕದು. ಓಕೆ, ಪಕ್ಕದಲ್ಲೇ ಇವಾಗ ಒಂದು ಲಾಕನ್ನು ಮಾಡ್ಕೋತೀನಿ, ಅಥವಾ ಸಿಂಗಲ್ ಕ್ರೋಶ. ಕಂಬದ ಮೇಲೆ ಹೋಲ್ ಇರುತ್ತೆ ನೋಡಿ, ಅಲ್ಲಿ. ಮತ್ತು ನೆಕ್ಸ್ಟ್ ಹೋಲ್ ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶ ಅಥವಾ ಲಾಕ್, 2 ಒಂದೇ. ಮತ್ತು ಲಾಸ್ಟಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. 3 ಸಿಂಗಲ್ ಕ್ರೋಶ ಆಯಿತು. ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ಡನ್ನು ಸುತ್ತಕೊಂಡು ಈ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಈ 3 ಚೈನ್ ಗ್ಯಾಪಲ್ಲಿ ನಾನು 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ. ಈ ಗ್ಯಾಪಲ್ಲಿ 4 ಕಂಬ ಮಾಡ್ಕೋತಿದ್ದೀನಿ. ಈ ಡಿಸೈನ್ನ ನೀವು 3 ಸ್ಟೆಪ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಟೆಪ್ಪಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, 4 ಕಂಬ ಆಯಿತು. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಈ ಬೀಡನ್ನ ತಗೊಂಡಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋತಿದ್ದೀನಿ.
ಓಕೆ, 4ನೇ ಡಬಲ್ ಕ್ರೋಶ ಕಂಬ. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ತೀನಿ. ನೋಡಿ ಈ ಥರ ಕಾಣಿಸುತ್ತೆ. ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಬೀಡನ್ನು ನಾನು ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡ್ತೀನಿ. ಬೀಡ್ ಲಾಕ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ, ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಈ ಥರ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಮತ್ತು ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ಈ ಡಿಸೈನ್ ಬಿಗಿನರ್ಸ್ ಕೂಡ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗಷ್ಟೇ ಕ್ರೋಶ ಕಲಿತಾ ಇದ್ದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನೀವು ಈಸಿಯಾಗಿ ಬ್ರೈಡಲ್ ಡಿಸೈನ್ಗಳನ್ನು ಮಾಡ್ಕೋಬೋದು. ಫ್ಲವರ್ ಬೀಡ್ ಹಾಕಿದ ಮೇಲೆ 4 ಕಂಬ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮೊದಲು ಹಾಕಿದ್ನಲ್ಲ ಈ ಬೀಡನ್ನು ಹಾಕ್ತಿದ್ದೀನಿ. ಸೇಮ್ ಬೀಡ್ ಲಾಕ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲೂ ಕೂಡ ನಾನು 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ನೀವು ಸ್ಟಾರ್ಟಿಂಗಲ್ಲಿ 5 ಕಂಬ ಮಾಡ್ಕೊಂಡಿದ್ರೆ ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ 5 ಕಂಬನೇ ಮಾಡ್ಕೋಬೇಕು. 3 ಕಂಬ ಮಾಡ್ಕೊಂಡಿದ್ರೆ ಕಂಪ್ಲೀಟ್ ಆಗೋವರೆಗೂ 3 ಕಂಬ. ಯಾವಾಗಲೂ ಕೌಂಟಿಂಗ್ ಮಾತ್ರ ಕರೆಕ್ಟಾಗಿರಬೇಕು ಕ್ರೋಶ ಮಾಡ್ಕೊಳ್ಳುವಾಗ. ಆವಾಗ ಮಾತ್ರ ಡಿಸೈನ್ ತುಂಬಾ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರುತ್ತೆ, ನೀಟಾಗಿ ಒಂದೇ ಸೈಜಲ್ಲಿ ಕಾಣಿಸುತ್ತೆ ಡಿಸೈನ್. ಇಲ್ಲಾಂದರೆ ಹೆಚ್ಚು ಕಡಿಮೆ ಬರುತ್ತೆ. 4 ಕಂಬ ಆದಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಫ್ಲವರ್ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್, ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ. ನೆಕ್ಸ್ಟ್ 3 ಚೈನ್ ಗ್ಯಾಪ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ನೋಡಿ ಈ ಥರ. ಇಲ್ಲೂ ಕೂಡ 4 ಕಂಬನ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ಸಿಂಪಲ್ಲಾಗಿ 1 ಅವರಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನು. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ. ಬಿಗಿನರ್ಸ್ಗೋಸ್ಕರ ಈಸಿ ಆಗಿರುವಂತಹ ಡಿಸೈನನ್ನು ತೋರಿಸಿದ್ದೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಕುಚ್ಚನ್ನು ಹಾಕ್ತಾ ಇಲ್ಲ. ಲಾಸ್ಟಲ್ಲಿ ನೋಡಿ ಒಂದು ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಲಾಸ್ಟಲ್ಲಿ ಇಲ್ಲಿ ಈ ಲಾಸ್ಟ್ ಕಂಬದ ಮೇಲೆ ಹೋಲ್ ಇರುತ್ತೆ ಅಲ್ಲಿ ಲಾಕ್ನ ಮಾಡ್ಕೋತಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 1, 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿ ನಿಮಗೆ ಕುಚ್ಚು ಏನಾದರೂ ಬೇಕು ಅಂದರೆ ಇದರಲ್ಲಿ ಫ್ಲವರ್ ಬೀಡ್ ಅಥವಾ ರೌಂಡ್ ಬೀಡ್ ಇದೆಯಲ್ಲ, ಯಾವುದಾದ್ರೂ ಒಂದು ಬೀಡನ್ನು ನೀವು ಸ್ಕಿಪ್ ಮಾಡ್ತಾ ಅಲ್ಲಿ 3 ಚೈನ್ನ ಹಾಕ್ತಾ ಹೋದರೆ ನಿಮಗೆ ಕುಚ್ಚು ಕೂಡ ಬರುತ್ತೆ. ಕುಚ್ಚು ಬೇಡ ಅಂದರೆ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿ ಆಗಿದೆ. ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಗಮ್ ಹಚ್ಚಿ ನಾವು ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಇದಕ್ಕೆ 350 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ನೀವು ಕಲರ್ ಕಾಂಬಿನೇಷನ್ನ ಸೀರೆ ಕಲರ್ ಯಾವ ಥರ ಇರುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಮೊದಲು ಪಲ್ಲುಗೆ ಅಪೋಸಿಟ್ ಆಗಿರುವಂಥ ಕಲರ್ನ ಹಾಕಿ ಅದಾದಮೇಲೆ ಪಲ್ಲು ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿ, ಆವಾಗ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.